ನಮಸ್ಕಾರ. ನನ್ನ ರಾಜ್ಯ ಸವಿತಾ ಸಮಾಜದ ಕುಲಬಾಂಧವರಿಗೆ ಹಾಗೂ ನನ್ನ ಕಲಬುರಗಿ ಜಿಲ್ಲೆಯ ತಾಲೂಕು, ನಗರ, ಹುಬ್ಬಳ್ಳಿ ಗ್ರಾಮೀಣ ಪ್ರದೇಶದ ಎಲ್ಲ ನನ್ನ ಸವಿತಾ ಸಮಾಜದ ಕುಲಬಾಂಧವರಿಗೆ, ನಮ್ಮ ಸವಿತಾ ಸಮಾಜದ ಹಿರಿಯರು, ಕಿರಿಯರು, ಯುವಕರು, ಮಹಿಳಾ ಘಟಕದವರು ಹಾಗೂ ಎಲ್ಲ ವೃತ್ತಿಯೇತರರು, ಸರ್ಕಾರಿ ನೌಕರರು ಎಲ್ಲರಿಗೂ ನಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ಳೋದೇನೆಂದರೆ, ನಿನ್ನೆ ದಿವಸ ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿಯವರು ನಮ್ಮ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಅವರ ವಿರುದ್ಧ ನಾವು ನಾಳೆ ಬೆಳಿಗ್ಗೆ ನಿಮ್ಮಾಪುರ ಚೌಕ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮಾಡಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಣ. ಯಾಕಂದ್ರೆ ಇದು ನಮ್ಮ ಸಮುದಾಯಕ್ಕೆ ಅವಮಾನಕರ ಸಂಗತಿಯಾಗಿದೆ. ಪ್ರತಿ ಜನಪ್ರತಿನಿಧಿಗಳು ಬಳಸ್ತಾ ನಮಗೆ ನೋವುಂಟು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಎಚ್ಚರವಾಗಬೇಕು. ತಾವೆಲ್ಲರೂ ಧ್ವನಿಗೆ ಧ್ವನಿ ಹಾಕಿಸಬೇಕು. ದ್ವೇಷ ವೈಷಮ್ಯ ಮರೆತು, ಪಕ್ಷ ಭೇದ ಮರೆತು ನಾಳೆ ನಡೆಯುವ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ನಮ್ಮ ಒಂದು ಸವಿತಾ ಸಮಾಜದ ನಿಷೇಧಿತ ಪದಕ್ಕೆ ಕಾನೂನು ಕ್ರಮ ಜರುಗಿಸಲು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಡ ಸಲ್ಲಿಸೋಣ ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಮನವಿ ಸಲ್ಲಿಸೋಣ. ಹಾಗೆ ಸಿ.ಟಿ. ರವಿಗೆ ಕ್ಷಮೆ ಯಾಚಿಸುವವರೆಗೂ ಅವನಿಗೆ ಬಿಡಬಾರದು ಅಂತ ಹೇಳಿ ನಾವು ಪ್ರತಿಭಟನೆಯಲ್ಲಿ ನಾವು ಒಂದು ಧ್ವನಿ ಕೂಗಿಸೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿ ಮನವಿ ಮಾಡ್ತಾ ಇದ್ದೇನೆ. ಆನಂದ್ ವಾರಿ, ಜಿಲ್ಲಾಧ್ಯಕ್ಷರು ಸವಿತಾ ಸಮಾಜ ಕಲಬುರಗಿ ಹಾಗೂ ಸಂಘಟನಾ ಕಾರ್ಯದರ್ಶಿ ಸಿದ್ದು ಜೇವರ್ಗಿ. ನಮಸ್ಕಾರ.